ನಾವು ಕೈ ಹೊಡೆದು 2 ವರ್ಷ ಕೆಲಸ ಮಾಡಿದ್ರು ಕಾಂಟ್ರಾಕ್ಟರ್. ಮತ್ತೆ ಅದ್ರ ಮ್ಯಾಗ ಇಂಜಿನಿಯರ್ಸ್ ಐತಲ್ರಿ ಈಗ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನ್ ಮಾಡ್ತಿರ್ತಾರ ಅವ್ರಿಗೆ ಒಂದೊಂದು ವರ್ಷ 2 ವರ್ಷ ಅವ್ನು ಕೆಲಸ ಮಾಡ್ಲಿಲ್ಲ ಅಂದ್ರ ಅವ್ನು ನೋಟಿಸ್ ಕೊಡ್ಬೇಕು. ಅವ್ನು ತೆಗೆದು ಮತ್ತೆ ಏನ್ ಮಾಡ್ತಾರ್ರಿ, ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರು ಮ್ಯಾಗ, ಯಾರಿಗೆ ಮಾರ್ಕೋತಾರ. ಈಗ ಇಲ್ಲಿ ಇಂದಿರಾನಗರದಾಗ ಕೈ ಹೊಡೆದು 1 ವರ್ಷ ಆಯ್ತ್ರಿ. ಅವ್ನು ಹೆಸರು ಸಿದ್ದರಾಯ ಗಾಡಿ ಹೊಡ್ರ ಕೊಟ್ಟ ಅವ್ಗ 1 ವರ್ಷ ಆದ್ರೂ ಇನ್ನ ಕೆಲಸ ಮಾಡಿಲ್ಲ. ಮತ್ತೆ ಇದೇನು ವ್ಯವಸ್ಥೆ ಜನ ಇಲ್ಲ ನಮ್ಮನ್ನ ಯಾಕೆ ಬಿಡ್ತಾರ ಅವ್ರು ನಮಗೆ? ಎಲ್ಲ ವ್ಯವಸ್ಥೆ ಹಂಗ ಆಗೈತಿ. ಮತ್ತೆ ಒಂದೊಂದು ವರ್ಷ 2 ವರ್ಷ ಮತ್ತೆ ಏನ್ ಮಾಡುದ್ರಿ, ಮಳೆಗಾಲ ಚಾಲು ಮಾಡುದು. ಅದ್ರ ಲೌಕರ್ ಕೆಡಬೇಕಲ್ಲ ಅದ. ಈ ಸಿರುಗುಪ್ಪಿ ರೋಡ್ ಹೋಗಿ ನೋಡ್ರಿ, ಸಿರುಗುಪ್ಪಿ ರೋಡ್ ಫೋಟೋ ಹೊಡೀರಿ. ಅವ ಯಾವಾಗ ಚಾಲು ಮಾಡಿದ, ಅವ್ ಯಾವಾಗ ನಾ ಗುದ್ದಿ ಪೂಜಾ ಹಾಕಿನಿ. ಇದು ಸತ್ಯಾಂಶ ಐತಿ, ಇದು ಸುಳ್ಳು ಏನ್ರಿ? ನೀವು ಏನ್ರ ಮಾತಾಡಕ್ ಹೋಗ್ಬೇಡ್ರಿ. ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ತಿ, ಯಾವಾಗ ಚಾಲು ಮಾಡಿದ, ಈಗ ಅದ್ರ ಪರಿಸ್ಥಿತಿ ಏನಾಗೈತಿ. ಚಾಲು ಆಗಿ 1 ತಿಂಗಳನ್ಯಾಗ ಅದನ್ನೆಲ್ಲ ಬಾದ್ ಆಗಿತ್ತು ರೋಡ್. 10 ವರ್ಷ ಹೆಂಗ ಹೋಗುದ? ರೊಕ್ಕ ಮಾತ್ರ 4 ಕೋಟಿ ಐತಿ ಅದ. ಮತ್ತ ಬ್ರಿಡ್ಜ್ ಒಂದು ಕಟ್ಟಾರ ಸಿರುಗುಪ್ಪಿ ಮಧ್ಯದಾಗ, ಉಗಾರ ಸಿರುಗುಪ್ಪಿ ಮಧ್ಯದಾಗ ನೋಡಿದಿರಿ. ಇದು ಬ್ಯಾಸಿಗೆ ಯಾಕೆ ಚಾಲು ಮಾಡಿಲ್ಲ? ನಂದೆಲ್ಲ ತಗೋರಿ ಇದು ಸ್ಟೇಟ್ಮೆಂಟ್. ಯಾಕೆ ಬ್ಯಾಸಿಗೆ ಯಾಕೆ ಚಾಲು ಮಾಡ್ಲಿಲ್ರಿ ಗುರುಗಳವ್ರ? ಎಲ್ಲರಿಗೂ ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು. ಬ್ಯಾಸಿಗೆ ಯಾಕೆ ಚಾಲು ಮಾಡ್ರಿ? ಈ ಮಳೆಗಾಲದಾಗ ನೀರ್ ಹೆಂಗ್ ನಿಂತಿದೆ, ಆ ಫೋಟೋ ಹೊಡ್ಕೋರದನ್ನ ಫೋಟೋ ಹೊಡ್ಕೊಂಡು ಫೋಟೋ ಸಗಟ್ ಪೇಪರ್ದಾಗ ಹಾಕ್ರಿ. ಎಲ್ಲ ಈಗ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗ್ಯಾಗ ಗಪ್ ಉಂಟದ್ರಿ. ಮಳೆಗಾಲ ಚಾಲು ಆಯ್ತಂದ್ರೆ ಕೆಲಸ ಮಾಡೋದು. ಮಳೆಗಾಲ ಚಾಲು ಆದ್ರೆ ಕೆಲಸ ಮಾಡೋದು. ಆ ಕೆಲಸ ಯಾಕೆ ಉಳಿತೈತಿ? ಅಸ್ಫಾಲ್ಟ್ ಅದು ಹೆಂಗ್ ನಿಲ್ತೈತಿ? ಮತ್ತ ರಾತ್ರಿ ಮೋಟರ್ ಸೈಕಲ್ದವ್ರು 2 ಮಂದಿ ಬಿದ್ದರಿ. ಹೌದ್ರಿ, ಮತ್ತೆ ಅದು ಬಬರ್ರಿ ಅದನ್ನೆಲ್ಲ. ಇವ್ರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ AEE ಎಜುಕೇಶನ್ ಇಂಜಿನಿಯರ್, ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದಾರಲ್ಲ, ಅವ್ರ ಆಪುಕತೆ ನಂದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಿಲ್ಲ, ಏನೇ ಹೇಳ್ತ ಅದೇನು ಸುಳ್ಳಲ್ಲ, ಅದು ಖರೇನ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು BR ಪಾಟೀಲ್ಗೆ ಬೆಂಬಲಿಸು. ಮತ್ತೆ ಇದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ರೆ ಇದು ತಗೋರಿ. ನೀವು ಸೀರಿಯಸ್ ಐತಿದಾವ ಇಲ್ವಲ್ಲ? ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದಾರ ಅದನ್ನ ಅನುದಾನ? ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನಾನು ಇವ್ರಿಗೆ ಕೇಳಿದ ವಾಲಿ ಅವರಿಗೆ 25 ಕೊಟ್ಟಿದ್ದೇವ್ರಿ, ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ? ಅದನ್ನ ನಾನ್ ನಿಮಗ್ ಕೇಳ್ತಾ ಇದ್ದೀನಿ. ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನ್ ಸರ್, ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ? ಅದೇನ್ ದೇವ್ರಿಗೆ ಗೊತ್ತಪ್ಪ. ಈಗ BR ಪಾಟೀಲ್ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಹಂಗ ಆತಿರ್ಬೇಕು. ಮತ್ತ 2 ವರ್ಷ ಕೊಡ್ತಿದ್ರ ಅರ್ಥ ಏನು? ಕಳಪೆ ಕಾಮಗಾರಿ ಆದ ಗುತ್ತಿಗೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್. ಕಾಗವಾಡ ಮತಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ಹೋಗ್ಬೇಕಂತ ನೇಮ್ ಇದ್ರು ತಮ್ಮ ಕೆಲಸನ ಆಗ್ತಾ ಇಲ್ಲ. ಯಾವ ಕಾಂಟ್ರಾಕ್ಟ್ ತಗೊಂಡವ ಇದು 8 ವರ್ಷ ಆಯ್ತು, 1 ವರ್ಷ ಆಯ್ತು ಕೈ ಹೊಡೆದ ಇಲ್ಲೇ. ತಂಗೋಡ್ರಿ ನೀವು ಇದ್ರಿ 1 ವರ್ಷ ಆಯ್ತು ಇಲ್ಲೇ, 1 ವರ್ಷ ಆಯ್ತು ಅವ್ನ ಕೈ ಹೊಡೆದ, ಇನ್ನ ಕೆಲಸ ಮಾಡಿಲ್ಲ ಅಂದ್ರೆ ಏನು? ಹೆಣ್ಮಗಳು ತೋರ್ಲ ನೋಡೋಣ ಅವ್ರು ಏನದಾರ. ಶಾಸಕರ ಚೀತು ಅದ ಉಳದಾರಿಲ್ಲ ಅವ್ರು.